ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ಎಷ್ಟೋ ಜನ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬು ಆಗ್ತಿಲ್ಲ, ಲೈಕು ಮಾಡ್ತಿಲ್ಲ. ಸ್ವಲ್ಪ ವಿಡಿಯೋನ ನೋಡ್ತಾ ಹಾಗೆ ಲೈಕ್ ಕೂಡ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ ಕೂಡ ಒತ್ತಿ. ನಾವಿವತ್ತು ಮಲ್ಲಮ್ಮನ ಮನೆಗೆ ಬಂದಿದ್ದೀವಿ ನೋಡಿ. ಇದು ಮಲ್ಲಮ್ಮರ ಅಕ್ಕ ಹೋಳಿಗೆ ಮಾಡ್ತಾ ಇದ್ದಾರೆ ನೋಡಿ. ಅವ್ರ ಮನೆಗೆ ಅವರು ಮನೋಜ್ ಸರು ಮತ್ತು ಮೇಡಮ್ಮು ಎಲ್ಲರೂ ಬಂದಿದ್ದಾರಲ್ವ, ಮಲ್ಲಮ್ಮಗೆ ಸನ್ಮಾನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರಿಗೋಸ್ಕರ ಈ ಸ್ಪೆಷಲ್ಲಾಗಿ ಊಟನ ತಯಾರು ಮಾಡ್ತಾ ಇದ್ದಾರೆ. ಬಿಸಿ ಬಿಸಿ ಹೋಳ್ಗಿನ ತಟ್ತಾ ಇದ್ದಾರೆ ನೋಡಿ. ಇವರು ಮಲ್ಲಮ್ಮರ ಎರಡನೇ ಅಕ್ಕ, ಇನ್ನೊಬ್ಬರು ದೊಡ್ಡಕ್ಕ ಅಂಥೇಳಿ ಇದ್ದಾರೆ. ಮಲ್ಲಮ್ಮ ಅವರು ಮೂರನೇದವರು. ಈಗೆಲ್ಲ ರೆಡಿಯಾಗಿದೆ, ಊಟಕ್ಕೆ ಕೊಡ್ತಾ ಇದ್ದಾರೆ ನೋಡಿ ಮಲ್ಲಮ್ಮ ನೋಡಿ. ಹಾಗೆ ಮಲ್ಲಮ್ಮ ಅವರ ಮನೆ ಕೂಡ ಇದೆ ನೋಡಿ. ಇಲ್ಲಿ ಮೇಡಮ್ಮರು ಮತ್ತು ಎಲ್ಲರೂ ಬಂದಿದ್ದಾರೆ, ಈಗ ಊಟ ಕುಂತಿದ್ದಾರೆ ನೋಡಿ. ಏನೇನು ಅಡುಗೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಿಮಗೆ ನಾನು ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡಿ, ಹಪ್ಪಳ ಸಂಡಿಗೆ ಅವನ್ನೆಲ್ಲ ಕರೆದಿದ್ದಾರೆ. ಹೋಳ್ಗೆಗೆ ಅವೆಲ್ಲ ಇರಲೇಬೇಕಲ್ವಾ. ಮತ್ತು ನೋಡಿ, ಒಂದು ಡಬ್ಬಿ ತುಂಬ ಚೂಡ ಮಾಡ್ಯಾರ. ಆಮೇಲೆ ಅವು ಶೇಂಗಾದ ಹೋಳ್ಗೆ, ಇವು ಕರ್ಜಿಕಾಯಿ, ಮತ್ತು ಇಲ್ಲಿ ನೋಡ್ರಿ ಸಜ್ಜಿ ರೊಟ್ಟಿ ಮಾಡಿಟ್ಟಾರ. ಮತ್ತು ಹಳ್ಳಿ ಕಡೆ ರೊಟ್ಟಿ ಇಲ್ಲಾಂದ್ರೆ ನಡೆಯೋದೇ ಇಲ್ಲ. ಮತ್ತು ಹೋಳ್ಗೆ ಜೊತೆಗೆ ಸ್ವಲ್ಪ ಬದ್ನಿಕಾಯಿ ಪಲ್ಯನೂ ಬೇಕಲ್ಲ, ಅದನ್ನು ಸಹ ಮಾಡ್ಯಾರ ನೋಡ್ರಿ. ಆಮೇಲೆ ಇದು ನೋಡ್ರಿ ರೈಸು, ಆಮೇಲೆ ಹೋಳ್ಗೆ ಸಾಂಬಾರು. ನಾವು ಹೋಳ್ಗೆ ಮಾಡಿದ್ದೀವಪ್ಪ ಅಂದ್ರೆ ಹೋಳ್ಗೆ ಸಾಂಬಾರು ಇರಲೇಬೇಕು. ಇದು ಚಿಕನ್ ಅಂದ್ರೆ ಮನೋಜ್ ಸರ್ಗೆ ಇಷ್ಟ ಅಲ್ವಾ, ಹಾಗಾಗಿ ಚಿಕನ್. ಇದು ಹೂರ್ಣದ ಹೋಳಿಗೆ, ಆಗಲಿಗೆ ಅವ್ರ ಅಕ್ಕ ಮಾಡ್ತಾ ಇದ್ರಲ್ವ, ಬಿಸಿ ಬಿಸಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮನೋಜ್ ಸರ್ ತುಂಬ ಟೇಸ್ಟಿಯಾಗಿದೆ, ಬಿಸಿ ಬಿಸಿಯಾಗಿ ಸೂಪರಾಗಿದೆ ಅಂತ ಹೇಳ್ತಾನೆ. ಅವ್ರನ್ನೂ ಕೇಳಿ ಅಂತ ಹೇಳ್ಬಿಟ್ಟು ಬೇರೆ ಮನೆ ಇದ್ದಾಗ ಸೂಪರಾಗಿದೆ ಅಂತ. ಇವ್ರು ನೋಡಿ ಇಲ್ಲಿ ಮಲ್ಲಮ್ಮ ಥರನೇ ಸೂಪರಾಗಿದೆ ಅಂತ ಹೇಳ್ಬಿಟ್ಟು ತಿಂತಾ ಇದ್ದಾರೆ. ಬಿಸಿ ಬಿಸಿ ಹೋಳ್ಗೆ ಬದ್ನಿಕಾಯಿ ಪಲ್ಯ ಹಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ. ಮಲ್ಲಮ್ಮನ್ನ ಕೇಳ್ತಾಯಿದ್ರು ಸೂಪರಾಗಿದೆ ಅಂತ ಹೇಳ್ಬಿಟ್ಟು. ಅವ್ರಿಗೆಲ್ಲರಿಗೆ ಹಾಕಿನ ಬಿಸಿ ಬಿಸಿ ಹೋಳ್ಗೆ ತೊಗೊಂಬರ್ರಿ ಮೇಡಮ್ಮರಿಗೆ ಹಾಕ್ರಿ ಅಂತ ಹೇಳ್ಬಿಟ್ಟು ಮಲ್ಲಮ್ಮ ಹೇಳ್ತಾ ಇದ್ದಾರೆ ನೋಡಿ. ಈಗ ನೋಡಿ, ಎಲ್ಲ ಮನಸ್ಸವ್ರು ಕೇಳ್ತಾ ಇದ್ದಾರೆ, ಹೋಳ್ಗೆ ತಿಂದಮೇಲೆ ಮತ್ತೇನು ತಿಂತಾರೆ ಫಸ್ಟಿಗೆ ಅಂತ ಹೇಳ್ಬಿಟ್ಟು. ಚಪಾತಿ ಬದ್ನಿಕಾಯಿ ಪಲ್ಯ ತಿನ್ನಿರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಯಿತು ಸರಿ ಹಾಕಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗ ಮಲ್ಲಮ್ಮ ನೀವು ಬದ್ನಿಕಾಯಿ ಬೇಡ, ನಿಮ್ಮ ಚಿಕನ್ ತಿನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಯಿತು ಸರಿ, ನನಗೆ ಬದ್ನಿಕಾಯಿ ಹಾಕಿಬಿಡ್ರಿ, ಚಪಾತಿ ಮತ್ತು ಇದು ಚಿಕನ್ ಹಾಕಿ ಅಂತ ಹೇಳ್ಬಿಡ್ತಾರೆ ನೋಡಿರಿ. ಗ್ರೇವಿ ಟೈಪು ಮಸ್ತಾಗಿದೆ ಅಲ್ವಾ. ಬಿಸಿ ಬಿಸಿ ಚಿಕನ್ನು, ಬಿಸಿ ಬಿಸಿ ಚಪಾತಿ ತಿಂದರೆ ಏನಂತೀರ ಅಲ್ವಾ, ಟೇಸ್ಟು ಸೂಪರಾಗಿರುತ್ತೆ. ಇವರು ಕೂಡ ಚಿಕನ್ ತಿಂದರು, ಆದರೆ ಮೇಡಮ್ಮರು ಇವ್ರು ಮಾತ್ರ ಅವರು ತಿನ್ನಲ್ಲಂತೆ, ಬದ್ನಿಕಾಯಿ ಪಲ್ಯನೇ ಹಾಕಿಸ್ಕೊಂಡು ತಿಂದಿದ್ದಾರೆ. ಇಲ್ಲಿ ನೋಡಿ, ಚಪಾತಿನ ಅದರಲ್ಲಿ ಹಾಕಿ ಅಂತಿದ್ದಾರೆ, ಆದರೆ ಅದೆಲ್ಲ ಸಾರೆಲ್ಲ ಮೆತ್ಕೊಂಡು ಬಿಡುತ್ತಲ್ಲ, ಹಾಗಾಗಿ ಅವರು ಪಕ್ಕಕ್ಕೇ ಇಟ್ಕೊಂಡು ತಿನ್ನಿ ಅಂತ ಹೇಳ್ಬಿಟ್ಟು ಹೇಳಿದರು. ಹಾಗೆ ಮೇಡಮ್ಮರು ಕೂಡ ಚಪಾತಿನ ಹಾಕಿಸ್ಕೊಂಡು ಬದ್ನಿಕಾಯಿನ ಹಾಕ್ಕೊಂಡ್ರು. ಅವ್ರೇನು ಚಿಕನ್ ತಿನ್ನಲಿಲ್ಲ, ಸಖತ್ತಾಗಿತ್ತು. ಇಲ್ಲಿ ಮನೋಜ್ ಅವರು ಬದ್ನಿಕಾಯಿ ಪಲ್ಯ ಚೆನ್ನಾಗಾಗಿದೆಯಾ ಅಂತ ಹೇಳ್ತಾರೆ. ಮಲ್ಲಮ್ಮ ನಾನೇ ಮಾಡಿದ್ದು ಅಂತ ಹೇಳ್ಬಿಟ್ಟು ಮನೋಜ್ ಸರ್ ಹೇಳ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು ನಕ್ಬಿಟ್ಟು, ಹಾಗಾದರೆ ಮತ್ತೆ ಡೈಲಿ ನೀವೇ ಮಾಡಿ ಅಂತ ಹೇಳ್ಬಿಟ್ಟು ಮಲ್ಲಮ್ಮ ಸರ್ಗೆ ಹೇಳ್ತಾ ಇದ್ದಾಳೆ ನೋಡ್ರಿ. ಹಾಗಾದರೆ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು ಮಲ್ಲಮ್ಮವರು. ಹೌದಾ, ನೀವು ಎಲ್ಲಿಗಂತೀರ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಯಿತು ಬಿಡಿ ಅಂತ. ಚಿಕನ್ ಯಾವುದು ಊರು ಕೋಳಿದ ಅಂತ ಹೇಳ್ತಾರೆ. ಊರು ಕೋಳಿದ ಅದು ಫಾರಮ್ಮ ಅಂತ, ಇಲ್ಲ ಫಾರಮ್ಮೆ ಅಂತ ಹೇಳ್ಬಿಟ್ಟು ಮಲ್ಲಮ್ಮ ಹೇಳ್ತಾರೆ. ಊರು ಕೋಳಿ ಅಂದರೆ ಅಂತ ಕೇಳಿದಾಗ, ಊರು ಕೋಳಿ ಅಂದರೆ ನಿಮ್ಮ ಥರ, ಫಾರಮ್ ಕೋಳಿ ಅಂದರೆ ನಾವು ಪಾಟೆಗಿರೋರು ಅಂತ ಹೇಳ್ಬಿಟ್ಟು ಮನೋಜ್ ಅವರು ತಮಾಷೆ ಮಾಡ್ತಾ ಇರ್ತಾರೆ. ಹಾಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹೇಳಿ ಅಂತ ಹೇಳ್ಬಿಟ್ಟು ಕೇಳಿದಾಗ, ಅದೇ ನೀವು ಯಾವಾಗಲೂ ಹೋಗ್ತೀರಲ್ಲ ಅಲ್ಲಿಗೆ ಅಂತ. ನಾವು ಎಲ್ಲಿಗೆ ಹೋಗ್ತೀವಿ ಅದೇ ನೀವು ಹನ್ಮೂನಿಗೆ ಹೋಗಿದ್ರಲ್ಲ ಅಲ್ಲಿ. ಅಯ್ಯೋ ನಮ್ಮ ಹೊಲಕ್ಕೆ, ಆಯಿತು ಬಿಡಿ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು. ನಮ್ಮ ಹೊಲಕ್ಕೆ ತಾನೇ ಅಂತ. ಹೌದು ನಿಮ್ಮ ಹೊಲಕ್ಕೆ, ನೋಡೋದು ಬೇಡವಾ ನಾವೆಲ್ಲ ಅಂತ ಹೇಳ್ಬಿಟ್ಟು ಮನಸ್ಸವರು ಕೇಳ್ತಾ ಇರ್ತಾರೆ. ಅಲ್ಲಿ ನೋಡಿ ಮಲ್ಲಮ್ಮಂಗೆ ಎಷ್ಟು ನಾಚಿಕೆಯಾಗಿ ಎಷ್ಟು ನಗು ಬರ್ತಾಯಿದೆ. ಆಯಿತು ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಮಲ್ಲಮ್ಮವ್ರು ಕೂಡ ಒಪ್ಕೊಳ್ತಾರೆ. ಇವ್ರು ನೋಡಿ ಮಲ್ಲಮ್ಮ ಅವರ ಬೆಸ್ಟ್ ಫ್ರೆಂಡ್ ಅಂತ. ಅವರು ಅಕ್ಕಪಕ್ಕದಲ್ಲೇ ಇರೋದು. ಅಂದರೆ ಬೆಸ್ಟ್ ಫ್ರೆಂಡ್ ಅಂದರೆ ಅವರು ಚಿಕ್ಕ ವಯಸ್ಸಿನಲ್ಲಿ ಫ್ರೆಂಡ್ಸ್ ಅಲ್ಲ, ಮದುವೆ ಆನಂತರ ಇವರು ಮದುವೆ ಆಗಿ ಬರ್ತಾರೆ, ಅವರು ಮದುವೆ ಆಗಿ ಬರ್ತಾರಲ್ಲ, ಅಲ್ಲೇ ಅಕ್ಕಪಕ್ಕದಲ್ಲಿ, ಆವಾಗ ಅವರು ಫ್ರೆಂಡ್ಸ್ ಆಗಿದ್ದಾರೆ ತುಂಬ ಅಂತ. ಆಗ ಮನೋಜ್ ಸರ್ ಅವರು ಕೇಳ್ತಾರೆ,
ಹೇಗೆ ನೀವು ಚಿಕ್ಕ ವಯಸ್ಸಿಂದ ಫ್ರೆಂಡಾ ಅಂತ? ಇಲ್ಲ ಅವ್ರು ಒಂದು ಊರು ನಮ್ಮದೊಂದು ಊರು, ನಾವು ಇಲ್ಲೇ ಇರೋದು ಮದುವೆ ಆದಮೇಲೆ ಅಂದ. ಹೌದಾ, ಹಾಗಾದರೆ ಇವರು ಸಂಸಾರ ಹೇಗೆ ಮಾಡ್ತಿದ್ರು ಅನ್ನತ್ಲಿಗೆ ಅವ್ರಿಗೆ ಎಷ್ಟು ನಗು ಬಂದಿದೆ ನೋಡಿ. ಆಗ ಮನಸ್ಸವ್ರು ಹೇಳ್ತಾರೆ, ನಾನು ಆ ರೀತಿ ಹೇಳಲಿಲ್ಲ, ಅಂದರೆ ಮನೇನ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತಿದ್ರು ಅಂತ ಹೇಳ್ಬಿಟ್ಟು ಹೇಳಿದಾಗ ಅವ್ರು ಹೇಳ್ತಾರೆ ಕಷ್ಟ ಇತ್ತು ಅಂತ ಹೇಳ್ಬಿಟ್ಟು. ಮಲ್ಲಮ್ಮ ಹೇಗೆ ನಿಭಾಯಿಸ್ತಿದ್ರು, ಗಂಡನೂ ಇಲ್ಲ, 2 ಮಕ್ಕಳು ಬೇರೆ, ಎಲ್ಲ ಹೇಗೆ ಮಾಡ್ಕೊತಿದ್ರು ಅಂತಂದರೆ, ಹೌದು ತುಂಬ ಕಷ್ಟನೇ ಇತ್ತು. ಹಾಗಾಗಿ ಅದನ್ನೆಲ್ಲ ಇದನ್ನು ಮಾಡ್ಕೊಳ್ಳೋಕ್ಕೆ ಅವಳು ಬೆಂಗಳೂರಿಗೆ ಬಂದಿದ್ದು. ನಾವಿಬ್ಬರು ಹಾಗಾದರೆ ಮನಸ್ಸವ್ರು ಕೇಳ್ತಾರೆ ಅವ್ರನ್ನ, ನೀವು ಮಲ್ಲಮ್ಮನ ಜೊತೆ ಜಗಳ ಆಡಿದ್ದೀರಾ ಅಂತ ಹೇಳಿಬಿಟ್ಟು. ಇಲ್ಲ ನಾವು ಜಗಳ ಆಡಿಲ್ಲ, ನಾವು ಯಾವಾಗಲೂ 3 ಜನ ಜಗಳ ಆಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾದರೆ 3 ಜನ ಅಂದರೆ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ ನಮಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಇವರು ಆನಂತರ ಹೇಳ್ತಾರೆ, ಇಲ್ಲ ನನಗೆ ಸಾಲ ಆಗಿದೆ, ತುಂಬ ಕಷ್ಟ ಇದೆ, ಏನು ಮಾಡೋಕ್ಕಾಗಂಗಿಲ್ಲ, ಮದುವೆ ಮಾಡೀನಿ ಮತ್ತು ಕಷ್ಟ ಬಂದೈತಿ, ನನಗೆ ಸಾಲ ಆಗೈತಿ, ಬೆಂಗ್ಳೂರಿಗೆ ಹೋಗ್ಬೇಕು, ಏನಾದರೂ ಮಾಡಿ ದುಡ್ಕೊಂಡು ಬರಬೇಕು ಅಂತೇಳ್ಬಿಟ್ಟು ಈ ರೀತಿ ನಾವು ಕಷ್ಟ ಸುಖನೆಲ್ಲ ಹೇಳ್ಕೊಂಡು ಮಾತಾಡಿಕೊಂಡು ನಿಭಾಯಿಸ್ಕೊತಿದ್ವಿ. ನನ್ನ ಮಕ್ಕಳು ಕೂಡ ಅಲ್ಲೇ ಇದ್ದಾರೆ. ಹಾಗಾಗಿ ಇವ್ರಿಗೂ ಕರ್ಕೊಂಡು ಹೋಗಿ ಹೇಗಾದರೂ ಪರಿಚಯ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಆಗ ಮಲ್ಲಮ್ಮ ಮನಸ್ಸವ್ರು ಕೇಳ್ತಾರೆ, ಹಾಗಾದರೆ ನೀವು ಅಲ್ಲಿಂದ ದುಡಿಯೋಕ್ಕೆ ಹೋಗ್ತಿದ್ರ? ಆಯಿತು, ನಾವು ಒಂದು 20 ವರ್ಷ ಅಲ್ಲೇ ದುಡಿದು ಬಂದಿದ್ವಿ, ಆದರೆ ಈಗ ಸ್ವಲ್ಪ ಮಕ್ಕಳ ಸೊಸೆ ಎಲ್ಲರೂ ಅಲ್ಲೇ ಇದ್ದಾರೆ, ನಾವು ಮಾತ್ರ ಇಲ್ಲೇ ಇರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾವಾಗಲೂ ಜೊತೆಗೆ ಹೊಲಕ್ಕೆ ಅಥವಾ ಏನು ಹೋಗೋದು, ಮನೇಲಿ ಕೆಲಸ ಮಾಡೋದು ಎಲ್ಲನೂ ಒಂದೇನೆ ಅಂತ. ಹಾಗಾಗಿ ಸರ್ ಹೆಗಲ ಮೇಲೆ ಕೈ ಹಾಕಿ ಅಂತ ಹೇಳ್ಬಿಟ್ಟು, ಹಾಗೆ ಒಂದು ಡ್ಯಾನ್ಸ್ ಮಾಡಿ ಇಬ್ಬರು ಅಂತ ಹೇಳ್ಬಿಟ್ಟು ತುಂಬ ನಗ್ತಾ ಇದ್ದಾರೆ ನೋಡಿ. ಅಲ್ಲಿ ನನ್ನ ಎಷ್ಟಾದರೂ ಮಾತಾಡ್ತೀನಿ, ಆದ್ರೆ ಡ್ಯಾನ್ಸ್ ಮಾತ್ರ ನನಗೆ ಮಾಡೋಕ್ಕೆ ಬರೋಂಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ ಅವ್ರ ಫ್ರೆಂಡು. ನೋಡಿ, ಈ ಹಳ್ಳಿ ಜನ ಅಥವಾ ಮುಗ್ಧ ಮಾತುಗಳು ಎಷ್ಟು ಚೆನ್ನಾಗಿ ಅಂದರೆ ಹೇಳೋಕ್ಕೇ ಒಂಥರ. ಅವ್ರಿಗೇನಾದರೂ ಈ ಥರದವ್ರು ಹೋಗ್ಬಿಟ್ರೆ ಸಂಭ್ರಮನೇ ಸಂಭ್ರಮ. ಅವರು ಒಂಥರ ಹಬ್ಬದ ಥರ ಟ್ರೀಟ್ ಮಾಡ್ತಾರೆ, ಅದೇ ಅಲ್ವಾ ಖುಷಿ. ಆದರೆ ಇದೇ ಸಿಟಿ ಒಳಗಿರೋದಿಲ್ಲ, ಅದೇ ಬೇಜಾರು. ಇವರೇ ನೋಡಿ ಸೆಕೆಂಡ್ ಮಲ್ಲಮ್ಮನ ಫ್ರೆಂಡ್, ಅಂದರೆ ಫಸ್ಟ್ ಇವರೇ ಫ್ರೆಂಡು. ಇವ್ರ ಮಗನೇ ಬೆಂಗಳೂರಿಗೆ ಹೋಗುವಾಗ ಹೇಳಿದ್ದು, ಇವಳಿಗೆ ಕಷ್ಟ ಬಂದಿದೆ ಅಂತ ಹೇಳಿದಾಗ, ಹಂಗಂದ್ರೆ ನೀನು ಬೆಂಗ್ಳೂರಿಗೆ ಹೋಗು, ಇಲ್ಲೇನು ಮಾಡ್ತೀಯ ಅಂತ. ನಾನು ಬಟ್ಟೆ ಹೊಲಿತೀನಿ. ಆ ಬಟ್ಟೆಗೆ ಏನು ಹೊಲಿತೀಯ, ಅದ್ರಾಗ ಏನು ಗಳಿಸ್ತೀಯ, ಅದ್ರಾಗ ಏನು ಸಾಲ ಹರಿತಿ, ಅವೆಲ್ಲ ತೀರೋಂಗಿಲ್ಲ. ಸುಮ್ಮನೆ ನನ್ನ ಮಾತು ಕೇಳಿ ಬೆಂಗಳೂರಿಗೆ ಹೋಗು, ಅಲ್ಲಿ ನನ್ನ ಮಗನ ಅದಾನ, ಸೊಸೆಯರು ಅದಾರ, ಎಲ್ರಿಗೂ ಹೇಳ್ತೀನಿ, ನೀವು ಹೋಗಿ ಅಲ್ಲೇ ದುಡ್ಕೊಂಡು ತಿಂದು ಸಾಲ ತೀರಿಸಿ ಬಾಲ ಅಂತ ಹೇಳ್ಬಿಟ್ಟು ಇವರು ಹೇಳ್ತಿರ್ತಾರೆ. ನಾನು ಸರ್ಗೆಲ್ಲ ಹೇಳ್ತೀನಿ, ಅಲ್ಲ ನಾನು ಅಲ್ಲಿಗೆ ಹೆಂಗೆ ಹೋಗಲಿ, ಏನಂತ ಹೋಗಲಿ, ಮತ್ತು ನನಗಲ್ಲಿ ಯಾರೂ ಪರಿಚಯ ಇಲ್ಲ, ಮತ್ತು ಯಾರನ್ನ ಕೇಳಲಿ ನಾನು, ಸರ್ ನಿಮ್ಮ ಸರ್ ಕೂಡ ನನಗೆ ಪರಿಚಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವ್ರು ಹೇಳ್ತಾರೆ, ಅದನ್ನೆಲ್ಲ ನಾನು ನನ್ನ ಮಕ್ಳಿಗೆ ಹೇಳ್ತೀನಿ, ಹಿಂಗೆ ಮಲ್ಲಮ್ಮ ಬರ್ತಾಳಪ್ಪ, ಆಕೆಗೆ ಸರ್ ಕೂಡ ಪರಿಚಯ ಮಾಡಿಸಿ ಹೇಳಿಸ್ರಿ ಅಂತ ಹೇಳ್ಬಿಟ್ಟು ನಾ ಎಲ್ಲ ಹೇಳ್ತೀನಿ, ನೀನು ಹೋಗೋದೊಂದು ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅವರು ಒಂದು 20-25 ವರ್ಷ ಆಯ್ತಂತೆ ಒಂದೇ ಕಡೆ ದುಡಿತಾ ಇದ್ದಾರಂತೆ. ಅವರು ಸರ್ ಕೂಡ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಅವರು ದುಡಿಯೋರಿಗೋಸ್ಕರನೇ ಅಲ್ಲೇ ಬಾಜುನೇ ಒಂದು ಗುಡಿಸಲು ಅಂತ ಜೋಪಡಿ ಏನಂತೀವಿ ಅದನ್ನು ಹಾಕ್ಕೊಟ್ಟಿದ್ದಾರೆ. ಹಾಗೆ ನನ್ನ ಮಕ್ಳಿಗೆ ಹೇಳ್ತೀನಿ, ಮಲ್ಲಮ್ಮಗೊಂದು ಗುಡಿಸ್ಲ ಹಾಕ್ಕೊಡ್ರಿ, ನಿಮ್ಮ ಬಾಜುನ ಇಟ್ಕೊರಿ, ನೋಡ್ಕೊತ ಇರ್ರಿ, ದುಡ್ಕೊತ ಇರ್ರಿ ಅಂತ ಹೇಳಿಬಿಟ್ಟು ಹೇಳಿದಾಗ, ಹೇಳ್ತೀನಿ ನಾನು, ನೀನು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾ. ಆಗ ಮಲ್ಲಮ್ಮ ಅವರು ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಏನೋ ಗಟ್ಟಿ ನಿರ್ಧಾರನ ಮಾಡ್ಕೊಂಡ್ಬಿಟ್ಟು ಬೆಂಗಳೂರಿಗೆ ಹೋಗ್ತಾಳೆ. ಇವ್ರ ಜೊತೆನೇ ಇದ್ದು ಅಲ್ಲಿನೇ ದುಡಿತಾ ಇರ್ತಾಳೆ. ಆಗಾಗ ಅವರು ಮೇಡಮ್ಮರು ಬರ್ತಿರೋದನ್ನ ನೋಡಿ ಮೇಡಮ್ಮವ್ರು ಪರಿಚಯ ಆಗಿ ಆ ನಂತರ ಅವಳ ಲೈಫು ಹೀಗಾಯಿತು ಅಂತ ಹೇಳ್ಬಿಟ್ಟು ಅವರ ಫ್ರೆಂಡು ಹೇಳ್ತಾ ಇದ್ದಾರೆ. ಮೇಡಮ್ಮರು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಟ್ರು, ತುಂಬ ಎತ್ತರ ಕರ್ಕೊಂಡೋದ್ರು, ತುಂಬ ಥ್ಯಾಂಕ್ಸ್ ನಿಮಗೆ, ನಿಮಗೂ ದೊಡ್ಡವರು, ನೀವು ದೇವ್ರ ಥರ ಬಂದಿರಿ, ನಮ್ಮ ಊರಿನ ದೇವತೆ ಆ ಮೇಡಮ್ಮನ ಹೊಟ್ಯಾಗ ಹುಟ್ಟಿ ಬಂದಂಗೆ ಆಗೈತೆ ನಮ್ಗೆ. ನಮ್ಮೂರು ದೇವತೆ ಆ ಮೇಡಮ್ಮನೇ ಆಗ್ಯಾಳ ಅಂತೇಳ್ಬಿಟ್ಟು ಹೇಳಿದಾಗ ಎಲ್ಲರೂ ಖುಷಿಪಟ್ಟು ಕ್ಲಾಪ್ಸ್ ಹಾಕ್ತಾರೆ. ಇದು ಸತ್ಯವಾದ ಮಾತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಹೇಳೋದು, ಎಷ್ಟು ಪ್ರೀತಿ ಕೊಡ್ತೀರೋ ಅಷ್ಟು ಸಾಧ್ಯವಾದಷ್ಟು ಪ್ರೀತಿನ ಕೊಟ್ಟು ಗಳಿಸಿ ಈ ಜೀವ ಇರೋ ತನಕ ಎಲ್ಲರೂ ಹ್ಯಾಪಿಯಾಗಿರೋಣ. ದ್ವೇಷ ಅಂತೆ ಅದಂತೆ, ಅವ್ರು ಹಾಗಿದ್ರು ಇವ್ರು ಹೀಗಾದ್ರು ಅದೆಲ್ಲ ನಮಗೆ ಯಾಕೆ ಬೇಕು, ಇರೋದೇ ನಾವು ಒಂದು 3 ದಿವಸ. ಎಲ್ರಿಗೂ ಹೇಳೋದು ಇಷ್ಟೇ, ಚೆನ್ನಾಗಿರೋಣ, ಚೆನ್ನಾಗಿ ಬಾಳ್ಕೊಂಡು ಹೋಗೋಣ.
ದ್ವೇಷ ಕಟ್ಕೊಳ್ಳಿ ಬಿಡಲಿ, ಈಗೆಲ್ಲ ನೋಡಿರಿ ಕಾಲಮಾನ ಎಷ್ಟು ಚೇಂಜ್ ಆಗಿದೆ ಅಂದರೆ ಅಬ್ಬಬ್ಬಾ ನೋಡೋಕ್ಕಾಗಲ್ಲ. ನ್ಯೂಸಲ್ಲಿ ಏನಾದರೂ ನೋಡಿದರೆ ಹೊರಗೆ ಕಾಲಿಡಬಾರ್ದಪ್ಪ ಅಂತ ಅನಿಸ್ಬಿಡುತ್ತೆ, ಅಷ್ಟು ಹೆದರಿಕೆ ಬಂದದ. ಇವರಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲರೂ ಕೂಡ ಇದ್ದರೆ ಯಾರ ಮಧ್ಯನೂ ಏನೂ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಂಥ ಮೇಡಮ್ ಅವರು ಇವ್ರಿಗೆ ಸಿಕ್ಕಿರೋದು ತುಂಬಾ ಖುಷಿ. ಆಗ ಮಲ್ಲಮ್ಮ ಬಿಗ್ ಬಾಸಿಗೆ ಹೋಗೋದನ್ನು ಇವರು ಎರಡನೇ ಸಲ ಬಂದ್ರಲ್ಲ ಅವ್ರಿಗೊಬ್ರಿಗೆ ಹೇಳಿದ್ರಂತೆ. ಅವರು ತಲೆ ಮೇಲೆ ಬುತ್ತಿ ಇಟ್ಕೊಂಡು ಅಲ್ಲೇ ಹೊಲಕ್ಕೆ ಹೋಗ್ತಾಯಿದ್ರಂತೆ. ಮಲ್ಲಮ್ಮ ಬಂದು ಬಾರಲೇ ಇಲ್ಲಿ ಅಂತ ಹೇಳ್ದ. ಯಾಕಲ್ಲೇ ಅಂತೇಳ್ಬಿಟ್ಟು ಅವ್ರು ಬಂದ್ರಂತೆ. ಆಯಿತು ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಕರೆದು ದೇವ್ರ ಮನೆಯಲ್ಲಿ ಹೋಗಿ, ನಾನು ಬಿಗ್ ಬಾಸಿಗೆ ಹೋಗಕತ್ತೀನಿ, ಮನೋಜ್ ಸರು ನನಗೆ ಕಳ್ಸಕತ್ತಾರ ಅಂತ ಹೇಳ್ಬಿಟ್ಟು ಹೌದಾ ಸರಿ ಅಂತ, ಇದನ್ನು ಯಾರ ಹತ್ರನೂ ಹೇಳಬೇಡ ಅಂತ ಹೇಳ್ಬಿಟ್ಟು ಹೇಳ್ದ. ಆದರೆ ಇಲ್ಲಿ ಮಧ್ಯದಲ್ಲಿದ್ದಾರಲ್ಲ ಅವಳ ಫ್ರೆಂಡಿಗೆ ಅವರು ಹೇಳಿಲ್ಲ. ಅದಕ್ಕೆ ಇದು ಮೋಸ ಮಾಡ್ಯಾರ್ರಿ ನನಗಿಬ್ಬರು, ಇವ್ರ ಜೊತೆ ಮಾತಾಡೋಂಗಿಲ್ಲ ನಾನು ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾಯಿದ್ರು. ಆದರೆ ಅದು ಹಾಗೇ ಇತ್ತಲ್ವ, ಯಾರ ಹತ್ರನೂ ಹೇಳಬಾರ್ದು ಅನ್ನೋದು ಇತ್ತಲ್ಲ. ಹಾಗಾಗಿ ಮಲ್ಲಮ್ಮಗೆ ತಡ್ಕೊಳಕ್ಕಾಗಿಲ್ಲ. ಈ ಫ್ರೆಂಡ್ ಹತ್ರ ಅಷ್ಟೇ ಅವ್ರ ಕಣ್ಣಿಗೆ ಬಿದ್ದಿದ್ದಾರಲ್ಲ, ಹಾಗಾಗಿ ಅವ್ರ ಹತ್ರ ಮಾತ್ರ ಅವರು ಹೇಳ್ಕೊಂಡಿದ್ದಾರೆ, ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು. ಆಯ್ತು ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಆಮೇಲೆ ಮಲ್ಲಮ್ಮ ಹೊರಗಡೆ ಬರ್ತಾರಲ್ಲ ಬಿಗ್ ಬಾಸಿಂದ, ಅವ್ರ ಮನೆ ಹತ್ರ ಯಾರೋ ಬಂದು ಇವ್ರಿಗೆ ಹೇಳಿದ್ರಂತ, ಅಯ್ಯೋ ಮಲ್ಲಮ್ಮ ಈ ಹೊರಗೆ ಬಂದು ಸುಮ್ಮನೆ ಹೋಗ್ತಿರಿಲ್ಲ ತಗ, ಇವತ್ತು ಶುಕ್ರವಾರ ಐತಿ, ನನಗೆ ಸುಮ್ಮನೆ ಯಾಕೆ ತಲೆ ಕೆಡಿಸ್ತೀರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೈದು ಕಳಿಸ್ಬಿಟ್ಲಂತೆ. ಮತ್ತು ಅವ್ರ ಮಗ ಬಂದು, ಅಯ್ಯೋ ಅವ್ವ ಆಯಿ ಮಲ್ಲಮ್ಮ ಆಯಿ ಹೊರಗೆ ಬಂದುಬಿಟ್ಲಂತ. ಸುಮ್ಮನೆ ಇರೋ, ಇವತ್ತು ಶುಕ್ರವಾರ ಐತಿ, ಏನು ಅಪಶಕುನ ಮಾತಾಡ್ತೀರಿ ನೀವು, ಹಾಗೆಲ್ಲ ಮಾತಾಡೋಕೆ ಹೋಗಬೇಡ್ರಿ, ಇನ್ನೂ ಇರ್ತಾಳಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರಂತ. ಇವರೆಲ್ಲ ಯಾರು ಫ್ಯಾನ್ಸ್ ಅಂದರೆ ಕಾವ್ಯ ಮತ್ತು ಗಿಲ್ಲಿ ಫ್ಯಾನ್ಸ್ ಅಂತ. ಅವರು ಬಿಗ್ ಬಾಸ್ ನೋಡ್ತಾರಂತೆ. ಇವ್ರು ಮನೋಜ್ ಸರು, ಹಾಗಾದರೆ ಮಲ್ಲಮ್ಮ ಆಯಿ ಬಂದ ತಕ್ಷಣ ನೀವು ಬಿಗ್ ಬಾಸ್ ನೋಡೋದು ಬಿಟ್ಬಿಟ್ರೆ ಅಂತ ಕೇಳ್ತಾರೆ. ಇಲ್ಲ ನೋಡ್ತೀವಿ, ನಾವು ಗಿಲ್ಲಿ ಮತ್ತು ಕಾವ್ಯನ ಫ್ಯಾನ್ಸ್ ಅದೀವಿ, ಇಲ್ಲಿ ಡೈಲಿ ನೋಡ್ತೀವಿ, ಮತ್ತು ಭಾರ್ಗವಿ LLB ಧಾರಾವಾಹಿ ಕೂಡ ನಾವು ಚೆನ್ನಾಗಿ ನೋಡ್ತಾ ಇದ್ದೀವಿ, ಡೈಲಿ ನೋಡ್ತೀವಿ, ಅದು ನಿಮಗೋಸ್ಕರ ನೋಡ್ತೀವಿ, ನೀವಿದ್ದೀರಾ ಅನ್ನೋ ಕಾರಣಕ್ಕೆ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮನೋಜ್ ಸರು ಅವ್ರ ಫ್ರೆಂಡ್ನಾಗ ಹೇಳ್ತಾರೆ, ಮಲ್ಲಮ್ಮ ಇನ್ನೂ ಮುಂದೆ ಹೋಗಬೇಕಾ ಅಥವಾ ಇಷ್ಟೇ ಇರಬೇಕಾ ಅಂತ ಹೇಳ್ಬಿಟ್ಟು. ಅವ್ರ ಫ್ರೆಂಡ್ ಹೇಳ್ತಾರೆ, ಇನ್ನೂ ಅವಳು ಎತ್ತರಕ್ಕೆ ಹೋಗಬೇಕು, ಎತ್ತರಕ್ಕೆ ಬೆಳಿಬೇಕು, ಎಲ್ಲೆಲ್ಲಿ ಏನೇನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ನಿಮ್ಮ ಫೋಟೋ ಕೂಡ ಮಲ್ಲಮ್ಮ ನನಗೆ ಬಂದಾಗ ತೋರಿಸಿದ್ಲು, ಇವರೇ ನೋಡು ಮನೋಜ್ ಸರ್ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಹೇಳ್ತಾರೆ. ಆಯಿತು ಬಿಡು, ಅವನು ನಮ್ಮ ಮಗನೇ ತಾನೇ, ಅವನೇನು ನಮ್ಕಿಂತ ದೊಡ್ಡವನಲ್ಲ, ಅವ್ನು ನಮ್ಮ ಮಗ ಸರಿನೇ ಅದಾನ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ರಂತೆ. ಇಲ್ಲಿ ನೋಡ್ರಿ ಮೇಡಮ್ ಅವರು ಎಲ್ಲರ ಜೊತೆ ಖುಷಿಯಾಗಿ ಕಾಲ ಕಳೆದ್ರು.